ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪಾ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆಗಿದ್ರೆ ಅಯ್ಯಪ್ಪ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಪ್ಪ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, 3ನೇ ಆಷಾಢ ಶುಕ್ರವಾರ ಎಷ್ಟು ಗಂಟೆಗೆ ದರ್ಶನ ಆಯಿತು, ಹಾಗೆ ಎಷ್ಟು ಗಂಟೆಗೆ ನಾನು ಹೋದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಾನು ಬೆಳಗಿನ ಜಾವ 2 ಗಂಟೆಗೆ ಎದ್ದಿದ್ದೀನಿ. 2 ಗಂಟೆಗೆ ಎದ್ದಿ ಅಂದರೆ ಗುರುವಾರ ಹಿಂದೆ ದಿನವೇ ಆಲ್ಮೋಸ್ಟ್ ಎಲ್ಲ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಎಲ್ಲ ಬೆಳಿಗ್ಗೆ ಎಲ್ಲ ನೀಟ್ ಮಾಡ್ಕೊಂಡಿರ್ತೀನಿ. ಅಷ್ಟು ಬೇಗ ಏನಕ್ಕಪ್ಪ ಹೇಳ್ತೀನಿ ಅಂತ ಹೇಳಿದರೆ, ಬೇಗ ಹೋಗಿ ಕ್ಯೂ ನಿಂತ್ಕೊಂಡ್ರೆ ನಾವು ಹೋಗಿ ಅಲ್ಲಿ ಒಳಗಡೆ ಚಾಮುಂಡಿ ಬೆಟ್ಟದಲ್ಲಿ ನಾವು ಕ್ಯೂ ನಿಂತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ದರ್ಶನ ಎಲ್ಲ ಬೇಗ ಆಗ್ಬೋದು ಅಂತ ಅಂದ್ಕೊಂಡು ಅಷ್ಟು ಬೇಗ ಹೋಗೋಕ್ಕೆ ರೆಡಿ ಆಗ್ತೀನಿ. ಯಾಕೆಂದರೆ ಅಷ್ಟು ಬೇಗನೆ ಹೋಗಿರ್ತಾರೆ. ಆಲ್ಮೋಸ್ಟ್ ನಾನು ಬೇಗ ಎದ್ದು ಸ್ನಾನ ಮಾಡಿ ಫ್ರೆಶಪ್ ಆಗಿ ಎಲ್ಲ ಆಯಿತು. ನೋಡ್ತಾ ಇರ್ಬೋದು ನೀವೇ, ಆಲ್ಮೋಸ್ಟ್ ನೆನ್ನೆ ಅಂದರೆ ಗುರುವಾರ ಎಲ್ಲ ಆಲ್ಮೋಸ್ಟ್ ದೇವ್ರ ಮನೆಯೆಲ್ಲ ಒರೆಸಿ ರೆಡಿ ಮಾಡಿ ಎಲ್ಲ ನೀಟಾಗಿ ಬಿಟ್ಕೊಂಡಿದ್ದೀನಿ. ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡಿ ನಾವು ಹೊರಡೋದಷ್ಟೇ. ನಾನು 2ನೇ ಆಷಾಢ ಶುಕ್ರವಾರದಲ್ಲಿ ಲೇಟಾಗಿ ಹೋಗಿದ್ದೆ. ಏಕೆಂದರೆ ಬಿಡ್ತಾ ಇಲ್ಲ ಮೆಟ್ಲು ಅಂತ ನಮಗೆ ಗೊತ್ತಾದ ಮೇಲೆ ಒಂದು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡು 2ನೇ ಆಷಾಢ ಶುಕ್ರವಾರದಲ್ಲಿ ಲೇಟಾಗಿ ಹೋಗಿದ್ದೆ. ಈಗ 3ನೇ ಆಷಾಢ ಶುಕ್ರವಾರದಲ್ಲಿ ಬೇಗ ಹೋದರೆ ಒಂದು ಸ್ವಲ್ಪ ಮುಂದಕ್ಕೆ ನಿಂತ್ಕೋಬೋದು ಅನ್ನೋ ಖುಷಿಯಿಂದ ಹೊರಟೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಈಗ 3ನೇ ವಾರ ಆಗ್ತಾ ಇರೋದು ಬಂದು ಹೂವು ಅಂದರೆ, ಫಸ್ಟ್ನೇ ವಾರ ಅರ್ಶಿನ ಕುಂಕುಮ ಹಚ್ಚಿದ್ದೀನಿ, 2ನೇ ವಾರ ಅಕ್ಷತೆ ಹಾಕಿದ್ದೀನಿ, 3ನೇ ವಾರ ಬಂದು ನಾನು ಹೂವು ಹಾಕ್ತಾಯಿದ್ದೀನಿ. 4ನೇ ವಾರ ನೋಡೋಣ ಏನು ಹಾಕ್ತೀನೋ ಇನ್ನೂ ಗೊತ್ತಿಲ್ಲ. ಸದ್ಯಕ್ಕೆ ನಾನು ಕರ್ಪೂರ ಹಾಕಬೇಕು ಅಂತ ಅಂದ್ಕೊಂಡಿದ್ದು 4ನೇ ವಾರ. ಈ ಮುಂದಕ್ಕೆ ಯಾವ ಥರ ಏನು ಬದಲಾಗುತ್ತೋ ಅನ್ನೋದು ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ಹಸ್ಬೆಂಡ್ ಕೈಲಿ ಹೂಗಳು ತರಿಸಿದ್ದೆ, 3 ಥರದ ಹೂವು ತರಿಸಿದ್ದೆ. ಸುಗಂಧರಾಜ ಮತ್ತು ಗುಲಾಬಿ ಹೂವು, ಸಣ್ಣ ಕಾಕಡ ಹೂವು, ಫೋಟೋಕ್ಕೆ ಸಾಮಂತಿಗೆ ಹೂವೆಲ್ಲ ತರಿಸಿದ್ದೆ. ಎಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡಿ ಆಮೇಲೆ ರಂಗೋಲಿ ಬಿಡೋಣ ಈಚೆ ಅಂತ ಅಂದ್ಕೊಂಡು ಈಗ ರಂಗೋಲಿ ಬಿಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನನಗಿನ್ನೂ ಕತ್ಲೆ. ಅಷ್ಟೊತ್ತಿಗೆ ಎದ್ದಾಗ ಒಂದು ಸ್ವಲ್ಪ ಭಯ ಆಗುತ್ತೆ. ಸದ್ಯಕ್ಕೆ ನೈಟೇ ತೊಳೆದ್ಬಿಟ್ಟು ಎಲ್ಲನೂ ನಾನು ಮಲಗಿರ್ತೀನಿ. ಯಾಕಂದರೆ ಅಷ್ಟು ಬೇಗ ಎದ್ದು ತೊಳೆಯಲ್ಲ. ಅಕ್ಕಪಕ್ಕದವರು ಎಲ್ಲ ಒಂಥರ ಏನಿದು ಇಷ್ಟು ಬೇಗ ಎದ್ದು ಹೋಗ್ತಾಳೆ, ಇಷ್ಟು ಬೇಗ ಕೆಲಸ ಮಾಡ್ತಾಳೆ ಅಂತ ಅಂದ್ಕೊಳ್ಳೋರು ಇರ್ತಾರೆ. ಆಮೇಲೆ ಡಿಸ್ಟರ್ಬ್ ಮಾಡಬಾರ್ದು, ಬರಲು ಸೌಂಡ್ ಎಲ್ಲ ಬರುತ್ತಲ್ಲ ಅಂತ ಹೇಳಿ ನೈಟು 11 ಗಂಟೆ ಅಷ್ಟೊತ್ತಿಗೆ ತೊಳೆದ್ಬಿಟ್ಟು ನಾನು ಮಲಿಕೊಳ್ತೀನಿ. ಬೆಳಗಾನ ಆರಿರುತ್ತೆ ಅದು. ನೋಡ್ತಾ ಇರ್ಬೋದು ನೀವೇ. ಫೈನಲಿ ರಂಗೋಲಿ ಕೂಡ ಬಿಟ್ಟಾಯಿತು. ಬಿಟ್ಟಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನನಗೆ ಅಷ್ಟು ದೊಡ್ಡದಾಗಿ ರಂಗೋಲಿ ಎಲ್ಲ ಬಿಡೋಕ್ಕೆ ಬರಲ್ಲ. ನನಗೆ ಗೊತ್ತಿರೋದ್ರಲ್ಲೇ ಚಿಕ್ಕದಾಗಿ ರಂಗೋಲಿ ಬಿಟ್ಕೋತೀನಿ. ರಂಗೋಲಿ ಬಿಟ್ಟ ಆದಮೇಲೆ ನಾನೀಗ ದೇವ್ರ ಫೋಟೋಗೆ ಒಂದು ಸ್ವಲ್ಪ ಅಲಂಕಾರ ಮಾಡ್ಕೊಂಬಿಡೋಣ ಅಂದ್ಕೊಂಡು ಈಗ ಫೈನಲಿ ನಾನು ಹೂವಿನ ಅಲಂಕಾರ ಮಾಡೋಣ ಅಂತ ಓಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ಹೇಳ್ತಾ ಇದ್ದೆ, ನಾನು 3ನೇ ಆಷಾಢ ಶುಕ್ರವಾರದಲ್ಲಿ ನಾನು ಅಂದ್ಕೊಂಡೆ ಒಂದು ಸ್ವಲ್ಪ ಬೇಗ ಹೋದರೆ, 2ನೇ ಆಷಾಢ ಶುಕ್ರವಾರದಲ್ಲಿ ಲೇಟಾಗಿ ಹೋದೆ. ಬಿಡ್ತಾ ಇಲ್ವೇನೋ 5 ಗಂಟೆ ಬಿಡಲ್ಲ ಅಂತ ಹೇಳಿದರು, ಕಂಡೀಷನಾಗಿ ಹೇಳಿದರು ಅಂತ ಹೇಳಿ ಲೇಟಾಗಿ ಹೋಗಿದ್ದೆ ನಾನು. ಫಸ್ಟ್ನೇ ವಾರದಲ್ಲೇ ಗೊತ್ತಾಯ್ತಲ್ಲ ಅಂತ ಹೇಳಿಬಿಟ್ಟು. ಆದರೆ ಈಗ 3ನೇ ಆಷಾಢ ಶುಕ್ರವಾರ ಬೇಗ ಬಿಡ್ತಾರೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದಲ್ವ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಆಲ್ಮೋಸ್ಟ್ ಹೂವಿನ ಅಲಂಕಾರ ಎಲ್ಲ ಮಾಡಿ ಎಲ್ಲ ಫೋಟೋಕ್ಕೆಲ್ಲ ಹೂ ಮಿಡಿಸಿ ಎಲ್ಲ ಆಯಿತು. ಈಗ ನಾನು ಕೂಡ ಮುಖಕ್ಕೆಲ್ಲ ಹಾಕ್ಕೊಂಡು ಕ್ರೀಮು ಎಲ್ಲ ಹಾಕ್ಕೊಂಡು ಹೂವೆಲ್ಲ ಮುಡ್ಕೊಂಡು ನಾನು ಕೂಡ ಫೈನಲಿ ರೆಡಿ ಆದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೊತ್ತಿಗೆ ಕೋಲ್ಡ್ ಇರುತ್ತೆ, ಈಚೆ ಹೋಗೋಕ್ಕೂ ಒಂಥರ ಗಾಳಿ ಬರ್ತಾ, ಇಲ್ಲೇ ಇಷ್ಟೊಂದು ಗಾಳಿ ಬರ್ತಾ ಬೀಸುತ್ತೆ. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಕೇಳಬೇಕಾ, ಅದರಲ್ಲೂ ಬಸವಪ್ಪ ಇರೋ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ಕೋಲ್ಡು. ಎಷ್ಟು ಗಾಳಿ ಬೀಸುತ್ತೆ ಅಂದರೆ, ಎಷ್ಟೇ ಟಯರ್ಡಾಗಿ ನಾವು ಮೆಟ್ಲತ್ಕೊಂಡು ಬಂದು ಆ ಜಾಗಕ್ಕೆ ಹೋದರೆ ಆ ಜಾಗದಲ್ಲಿ ಬೀಸೋ ಗಾಳಿಯ ಕೋಲ್ಡು ಎಷ್ಟು ತಂಪು ಕೊಡುತ್ತೆ ಅಂದರೆ ನಿಜವಾಗ್ಲೂ ಹಿಮದಿಂದ ಎಲ್ಲ ಕೂಡೋಗಿರುತ್ತೆ. ಚಾಮುಂಡಿ ಬೆಟ್ಟ ಒಂದು ಮಿನಿಮಮ್ ಒಂದು 9 ಗಂಟೆ ಆದರೂ ಮೇಲ್ಗಡೆ ಎಲ್ಲ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ, ಅಷ್ಟು ಇಬ್ಬನಿಯಿಂದ ಕವರ್ ಆಗಿರುತ್ತೆ. ಒಂಥರ ಖುಷಿ ಅಂತ ಅನಿಸುತ್ತೆ ನನಗಂತೂ. ಇಷ್ಟು ಗಂಟೆಗೆ ಹೋಗ್ತೀನಿ, ಅಷ್ಟು ಗಂಟೆಗೆ ಹೋಗ್ತೀನಿ ಅನ್ನೋ ಯಾವತ್ತೂ ನನಗೆ ಬೇಜಾರಾಗಿಲ್ಲ. ತಾಯಿ ದರ್ಶನ ಮಾಡೋದೊಂದು ಖುಷಿ ನನಗೆ ಅಷ್ಟು ಸಿಕ್ಕಾಪಟ್ಟೆ ಇಷ್ಟ. ಪ್ರತಿ ಆಷಾಢ ಶುಕ್ರವಾರದಲ್ಲೂ ನಾನು ಮೆಟ್ಲು ಹತ್ಕೊಂಡೇ ನಾನು ತಾಯಿ ದರ್ಶನ ಮಾಡಿಕೊಂಡೇ ಬರೋದು, ಎಷ್ಟೊತ್ತಾರ ಆಗಲಿ. ನನ್ನ ಫ್ರೆಂಡೆಲ್ಲ ಆವಾಗವಾಗ ಹೇಳ್ತಾ ಇರ್ತಾರೆ, ಅಷ್ಟೊತ್ತು ಗಂಟೆ ನಿಂತಿರ್ತೀಯಲ್ಲ, ಯಾಕೆ ಕಷ್ಟಪಡಬೇಕು ಅಂತ. ನಾವು ಕಷ್ಟ ಬಿದ್ದರೂ ತಾನೇ ದೇವರು ನಮಗೆ ಕರುಣೆ ತೋರೋದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಬೇರೆಯವ್ರ ಅಭಿಪ್ರಾಯ ಏನು ನನಗೆ ಗೊತ್ತಿಲ್ಲ. ನಾನು ಹರಕೆ ಕಟ್ಕೊಂಡಿದ್ದೆ ನನ್ನ ಕಷ್ಟ ಈಡೇರಲಿ ಅಂತ. ತಾಯಿ ಚಾಮುಂಡೇಶ್ವರಿ ನನ್ನ ಕಷ್ಟ ಎಲ್ಲನೂ ಒಂದು ಸ್ವಲ್ಪ ಈಡೇರಿಸಿ ಅಂದರೆ ಪರಿಹಾರ ಮಾಡಿದ್ದಾಳೆ ಕಷ್ಟನ ಎಲ್ಲನೂ. ಅದಕ್ಕೋಸ್ಕರ ಸಜೆಷನ್ ಕೊಟ್ಟಿದ್ದಾಳೆ. ಅಂದರೆ ಅದು ಕಷ್ಟನ ಏನಿದೆ ಅದನ್ನು ಬಗೆಹರಿಸ್ತಾರಲ್ಲ, ಅದು ನಂಬಿಕೆ. ನನಗೆ ಮನುಷ್ಯರಿಗಿಂತ ಹೆಚ್ಚಾಗಿ ನಾನು ನಂಬೋದೇ ಭಗವಂತನ. ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮ್ಮ ಕಾಪಾಡೋ ಆ ದೇವ್ರನ್ನ ನಂಬಿ, ನೀವು ಇಷ್ಟಪಡೋ ದೇವ್ರನ್ನ ನಂಬಿ ಒಂದಲ್ಲ ಒಂದಿನ ಕೈ ಎತ್ತಿ ಹಿಡಿತಾಳೆ ಅನ್ನೋದು ನನ್ನ ನಂಬಿಕೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆದಮೇಲೆ ನಾನು ಕೂಡ ಎಲ್ಲ ರೆಡಿ ಆದೆ. ಈಗ ಪೂಜೆನೂ ಕೂಡ ಫೈನಲಿ ಮಾಡ್ಕೊಳ್ತಾ ಇದ್ದೀನಿ.
ಫೈನಲಿ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗೀತು. ನೋಡ್ತಾ ಇರ್ಬೋದು ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ದೇವ್ರ ಮನೆ ಸಿಂಪಲಾಗಿ ಹೂವಿನಿಂದ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಂಗೊಂಥರ ಖುಷಿ, ದೇವ್ರ ಮನೆಗೆ ಹೂ ತುಂಬ ಫೋಟೋ ತುಂಬ ಹೂವೆಲ್ಲ ಹಾಕಿ ಒಂಥರ ಡೆಕೋರೇಷನ್ ಮಾಡಬೇಕು ಅಂತ. ಬಟ್ ಇಷ್ಟು ಚಿಕ್ಕ ದೇವ್ರ ಮನೆಗೆಲ್ಲ ಅಷ್ಟೇನು ಅಲಂಕಾರ ಮಾಡೋಕ್ಕೆ ಹೋಗಲ್ಲ ನಾನು ಕೂಡ. ನನಗೆ ಅಂದರೆ ಹಸ್ಬೆಂಡ್ ಒಂದು ಮಾರು ಹೂವಲ್ಲಿ ನನಗೇನಾಗುತ್ತೆ ಅಷ್ಟು ರೀತಿ ಸಿಂಪಲ್ಲಾಗಿ ಅಲಂಕಾರ ಮಾಡಿರ್ತೀನಿ. ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪೂಜೆ ಎಲ್ಲ ಮುಗಿದ್ಮೇಲೆ ಹಸ್ಬೆಂಡು ಕರ್ಕೊಂಡ್ಬಿಡ್ತೀರಾ ಏನು ಅಂತ. ಪ್ರತಿ ವಾರನೂ ಅವರೇ ಕರ್ಕೊಂಡು ಹೋಗ್ತಾ ಇರೋದು. ಸರಿ ಕಣಪ್ಪ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅಂದರೆ ಕರ್ಕೊಂಡು ಹೋಗ್ಬೇಕಾದ್ರೆ ನೀನು ಬೇಗ ಹೇಳ್ತೀಯ, ನಾನು ಬೇಗ ಹೇಳಿಸ್ತೀಯ, ಅಥವಾ ನೀನು ಹೋಗು ಒಬ್ಬಳೆ ಅಂತಲೂ ಹೇಳಲ್ಲ. ನಾನು ಒಬ್ಬಳೇ ಹೋಗ್ತಿಲ್ಲ ಅಂತ ಹೇಳಿ ಅವ್ರು ನಿದ್ದೆ ಗೆಟ್ಟು ನನ್ನ ಜೊತೆ ಬಂದು ಅದೇ ಪಾದದ ಹತ್ರ ಬಿಟ್ಕೊಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಾನೊಂದು ಸ್ಕೂಟಿ ತಗೋತೀನಿ, ಅವ್ರ ಬೈಕ್ ತಗೊಂಡು ನನ್ನ ಪಾದದ ಹತ್ರ ಬಿಟ್ಬಿಟ್ಟು ಮತ್ತೆ ರಿಟರ್ನ್ ಆಗ್ತಾರೆ ಅವರು. ಮಕ್ಕಳು ಸ್ಕೂಲ್ಗೆ ಎಲ್ಲ ಆಲ್ಮೋಸ್ಟ್ ನನಗೇನು ಬೇಕು ಬೆಳಿಗ್ಗೆಗೆ ಅವ್ರಿಗೆ ಬಾಕ್ಸ್ಗೆ ಎಲ್ಲನೂ ಬಾಕ್ಸ್ಗೆ ಹಾಕಿ ರೆಡಿ ಮಾಡಿ ಮಡಗಿರ್ತೀನಿ. ಅಂದರೆ ಅನ್ನ ಒಂದು ಮಾಡ್ಕೊತಾರೆ ಅಷ್ಟು ನನ್ನ ಮಗಳು. ಆಲ್ಮೋಸ್ಟ್ ನಾನು ಕೂಡ ಫೈನಲಿ ಸ್ಕೂಟ್ರ್ ಪಾರ್ಕಿಂಗ್ ಎಲ್ಲ ಮಾಡಿ ಬಂದೆ. ನಿಜ ನಾನೇನೋ ಅಂದ್ಕೊಂಡೆ, ಅದು ಇನ್ನೇನೋ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಫಸ್ಟ್ನೇ ವಾರ ಹೋದಾಗ ಒಂಥರ ಆಯಿತು, ತುಂಬ ರಶ್ ಇತ್ತು, ಬಿಡಲಿಲ್ಲ ಕರೆಕ್ಟಾಗಿ. ಎರಡನೇ ವಾರ ಹೋದಾಗ ಕಂಡೀಷನಿಗೆ 5 ಗಂಟೆ ಬಿಡಲ್ಲ ಅಂತ ಹೇಳಿದ್ರು. ಎರಡನೇ ವಾರದಲ್ಲಿ ಹಂಗಂದಿದ್ರಲ್ಲ ಅಂತೇಳಿ ಬಿಟ್ಟಿದ್ರಲ್ಲ ಅಂತೇಳಿ 3ನೇ ವಾರದಲ್ಲಿ ಬೇಗ ನಿಂತ್ಕೊಳ್ಳೋಣ ಅಂತ ಹೋದರೆ ಅಲ್ಲಿ ನೋಡಿದ್ರೆ ಎಲ್ಲರಿಗೂ ಸರ್ವರಿಗೂ ಸ್ವಾಗತ ಅಂತ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಅಲ್ಲಿಂದ ಕ್ಯೂ ಇದೆ. ನಾನು ಏನೋ ಅಂದ್ಕೊಂಡು ಅಯ್ಯೋ ಏನಪ್ಪ ಈ ರೀತಿ ಆಗೋಯ್ತು ಅಂತ 5 ಗಂಟೆ ಬಿಡಲೇ ಇಲ್ಲ ಫ್ರೆಂಡ್ಸ್. ನನಗೆ ಬೇಜಾರಾಗ್ಬಿಡ್ತು. ಅಲ್ಲೂ ನಿಂತು ಸಾಕಾಗೋಯ್ತು. ಅಂತೂ ಇಂತೂ 5 ಗಂಟೆ 4:20ಕ್ಕೆ ಬಿಟ್ಟರು. ಒಂದು ಸ್ವಲ್ಪ ಹಂಗೋ ಹಿಂಗೋ ಮಾಡಿ ಮೆಟ್ಲು ಹತ್ಕೊಂಡು ಬಂದು ಒಂಥರ ಖುಷಿ ಅಂತ ಅನ್ನಿಸ್ತು. ಏಕೆಂದರೆ ಬಿಟ್ರಲ್ಲ ಕೊನೆಗೂ 4:20ಕ್ಕೆ ಅಂತ ಹೇಳಿ ಅದೊಂದು. ಅದಾದಮೇಲೆ ಆಲ್ಮೋಸ್ಟ್ ಮೆಟ್ಲು ಹತ್ಕೊಂಡು ನಾನು ಕೂಡ ಬಸವಪ್ಪನ ಹತ್ರ ಬಂದೆ. ನಿಮ್ಮ ಮೊದಲೇ ಹೇಳ್ದಂಗೆ ಬಸವಪ್ಪನ ಹತ್ರ ಬಂದಾಗ ಆಗೋ ಖುಷಿ ಇದೆಯಲ್ಲ, ಆ ಖುಷಿನೇ ಬೇರೆ. ಎಷ್ಟೇ ಕಷ್ಟ, ಎಷ್ಟೇ ನೋವು, ನಿಂತಿರೋ ಸಂಕಟ, ಸುಸ್ತು ಎಲ್ಲ ನಿಜವಾಗ್ಲೂ ಕಮ್ಮಿ ಆಗಿಬಿಡುತ್ತೆ. ಫೈನಲಿ 1000 ಮೆಟ್ಲು ಹತ್ಕೊಂಡು ನಾನು ಫೈನಲಿ ಇಲ್ಲಿ ಚಾಮುಂಡಿ ಬೆಟ್ಟ ಮೇಲ್ಗಡೆ ಬಂದೆ. ಒಂಥರ ಖುಷಿ ಅಂತ ಅನ್ನಿಸ್ತು. ಆ ಟೈಮಲ್ಲಿ ನಾನು ಹೋದಾಗ ಇನ್ನೂ ಇಬ್ನಿ ಹಿಂಗೆ ಕವಿತಾಯಿತು ಅಂತ ಹೇಳಿದ್ರೆ ಕವರೇ ಆಗಿಬಿಟ್ಟಿತ್ತು, ಸಿಕ್ಕಾಬಿಟ್ಟೆ ಕವರ್ ಆಗ್ಬಿಟ್ಟಿತ್ತು. ಏನು ಸರಿಯಾಗಿ ಒಳಗಡೆ ಹೋಗ್ತಾ ಕಾಣಿಸ್ತಾನೆ ಇರಲಿಲ್ಲ. ಫೋನ್ಗೆ ನೀರು ಬೀಳೋಷ್ಟು ಇಬ್ನಿ ಬೀಳ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ಆ ವೆದರು, ಆ ಕೋಲ್ಡು ನೀವು ನೋಡ್ತಾ ಇರ್ಬೋದು ನೀವೇ. ಎಷ್ಟು ಇಬ್ನಿ ಕಾಣಿಸ್ತಾನೆ ಇರಲಿಲ್ಲ ನಿಜವಾಗ್ಲೂ, ಹಂಗೆ ಅಷ್ಟು ಇಬ್ನಿಯಿಂದ ಫುಲ್ ಕವರ್ ಆಗಿಬಿಟ್ಟಿತ್ತು. ನನಗೆ ಮೇಲ್ಗಡೆ ಹೋದ ತಕ್ಷಣ ಏನೋ ಒಂಥರ ಖುಷಿ. ಅದೊಂದು ಏನಿದೆ ಅಲಂಕಾರ ಆಗಿರ್ಬೋದು, ಒಂದೊಂದು ವಾರ ಒಂದೊಂದು ಥರ ಅಲಂಕಾರ ಮಾಡಿರ್ತಾರೆ, ನೋಡೋ ಖುಷಿ. ಅಷ್ಟು ಬೇಗ ಕ್ಯೂ ಆಗಿ ನಡ್ಕೊಂಡು ಹೋಗ್ತಾನೆ ಇದ್ದೆ. ಎಷ್ಟಿರ್ತಾರೋ ಏನೋ, ಲೇಟಾಗಿ ಬಿಟ್ಟಿದ್ದಾರೆ, ಎಷ್ಟು ಜನ ನಿಂತಿರ್ತಾರೋ, ನಮಗಿಂತ ಮುಂಚೆಗೆ ಹೋಗಿರ್ತಾರೆ. ಅಷ್ಟು ಜನ ಬಿಟ್ಬಿಟ್ಟು ಅಲ್ಲೇ ಕ್ಯೂವಲ್ಲೇ, ಅಂದರೆ ಪಾದದ ಕೆಳಗಡೆನೇ 1,000 ಜನ, 2,000 3,000 ಜನ ದಾಟಿ ನಾವು ಹೋಗಬೇಕಿತ್ತು. ಯಪ್ಪ ಎಷ್ಟು ಕ್ಯೂ ಇರುತ್ತೆ ಏನೋ ಅಂದ್ಕೊಂಡು ನಿಜವಾಗ್ಲೂ ಬಂದೆ. ಸುತ್ತ ಬಳಸ್ಕೊಂಡು ನಾವು 50 ರೂಪಾಯಿ ಟಿಕೆಟ್ ಬಿಡ್ತಿರಲ್ಲ ಅಲ್ಲಿಗೆ ಹೋಗಬೇಕು. ಆಮೇಲೆ ನೋಡಿದ್ರೆ ಒಳಗಡೆ ಸಿಕ್ಕಾಬಟ್ಟೆ ಕ್ಯೂ ಆಗಿದೆ. ಅಯ್ಯೋ ಇವಾಗ ಯಾವಾಗಪ್ಪ ದರ್ಶನ ಆಗುತ್ತೆ, ಎಷ್ಟು ಗಂಟೆಗಪ್ಪ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡೆ. ಅಂದರೆ ಒಂಚೂರು ಫಾಸ್ಟ್ ಮೂಮೆಂಟಲ್ಲಿ ಹೋಗ್ತಾ ಇತ್ತು. ಹೀಗೆ ಹೋಗ್ಬಿಟ್ರೆ ಒಂದು 10 ಗಂಟೆಗೆ ದರ್ಶನ ಆಗುತ್ತೆ ಅಂತ ನನ್ನ ಮನಸ್ಸಲ್ಲೇ ಊಹೆ ಮಾಡಿಕೊಂಡೆ. ಆದರೆ ನಮ್ಮ ಊಹೆಗಳೆಲ್ಲ ತಪ್ಪು. ಊಹೆಗಳು ಯಾವತ್ತೂ ನಿಜ ಆಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅನಿಸುತ್ತೆ. ಅಂದ್ಕೊಂಡೆ ಬೇಗ ಆಗ್ಬೋದೇನೋ ಅಂತ ಹೇಳಿ. ನೋಡ್ತಾ ಇರ್ಬೋದು. ಅಂತೂ ಇಂತೂ ಸ್ಟೀಲ್ ಕಂಬಿ ಒಳಗಡೆ ನಾವು ಬಂದಾಗ 11 ಗಂಟೆ ಆಯಿತು. 11 ಗಂಟೆ ಬಂದು ನಿಂತ್ಕೊಂಡ ತಕ್ಷಣ ನೋಡ್ತಾ ಇರ್ಬೋದು. ಅಂದರೆ ನನಗೆ ಏನು ಅಂದರೆ ಕ್ಯೂವಲ್ಲಿ ನಿಂತಿದ್ದಾಗೆಲ್ಲ ಹೊಸ ಫ್ರೆಂಡು ಯಾರಾದರೂ ಪರಿಚಯ ಆಗ್ತಾರೆ. ಒಬ್ಬಳೇ ಹೋಗ್ತಾ ಇದ್ದೀನಿ, ಒಬ್ಬಳೇ ಬರ್ತೀನಿ ಅನ್ನೋ ಫೀಲಿಂಗ್ ಮಾತ್ರ ನಿಜವಾಗ್ಲೂ ನನಗೆ ಅನಿಸಲ್ಲ. ಅದರಲ್ಲೂ ಈ ಚಾಮುಂಡೇಶ್ವರಿ ದೇವಸ್ಥಾನ ಎಂಟ್ರಿ ಏನಿದೆ ಅಲ್ಲಿಗೆ ಬಂದ ತಕ್ಷಣ ಇದ್ದಷ್ಟು ಖುಷಿ ಆಗ್ಬಿಡ್ತು ನನಗೆ. ಒಂಥರ ಏನೋ ತಾಯಿ ಚಾಮುಂಡೇಶ್ವರಿ ದಯೆಯಿಂದ ಏನೋ ಗೊತ್ತಿಲ್ಲ, ಒಬ್ಬಳೇ ಬಂದಾಗೆಲ್ಲ ಒಬ್ಬರು ಫ್ರೆಂಡ್ ಹಾಗೇ ಆಗ್ತಾರೆ. ಪ್ರತಿ ಒಂದೊಂದು ಆಸಡ್ಸ್ಕೊಳ್ಳೋ ಒಬ್ಬ ಫ್ರೆಂಡು ನಂಬರ್ ತೊಗೊಂಡು ಆ ಹುಡುಗಿ, ಅಂದರೆ ಗರ್ಲ್ಸು, ಅಂದರೆ ಅಷ್ಟು ನಮ್ಮ ಹುಡುಗಿರು ಅಷ್ಟು ಬೇಗ ನಾವು ಕನೆಕ್ಟ್ ಆಗಿಬಿಡ್ತೀವಿ, ಫ್ರೆಂಡ್ ಆಗಿಬಿಡ್ತೀವಿ. ಅದೊಂದು ಖುಷಿ. ನಾನು ಈ ವಾರ ಏನಪ್ಪ ಅಂತೇಳಿದ್ರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. 3ನೇ ಆಷಾಢ ಶುಕ್ರವಾರ ಬೇರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಅಂತ ಗೊತ್ತಿತ್ತು ನನಗೆ. ಅದಕ್ಕೆ ಬೇಗ ಹೋಗಿ ಕ್ಯೂ ನಿಂತ್ಕೊಂಡ್ರೆ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಸಿಕ್ಕಾಬಟ್ಟೆ ರಶ್ಶು. ಎಷ್ಟು ರಶ್ ಇದ್ದರು ಅಂದರೆ ಭಯಂಕರ ರಶ್ ಇದ್ದರು. ಅಂದರೆ 300 ರೂಪಾಯಿ ಟಿಕೆಟು ರಶ್ಶು, ಧರ್ಮದರ್ಶನ ರಶ್ಶು, 2,000 ರೂಪಾಯಿ ಟಿಕೆಟು ಅಷ್ಟೊಂದು ರಶ್ ಇದೆ.
ಅದರಲ್ಲೂ ನಿಂತು ಹೋಗಬೇಕು. ನನಗೆ ಅಯ್ಯೋ ಯಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ನಿಜವಾಗ್ಲೂ. ಎಷ್ಟು ಫಸ್ಟ್ನೇ ಆಷಾಢ ಶುಕ್ರವಾರದಲ್ಲಿ ಆಗಿದ್ದ ಫೀಲಿಂಗು ಮೂರನೇ ಆಷಾಢ ಶುಕ್ರವಾರದಲ್ಲಿ ಆಯಿತು. ಅಷ್ಟು ರಶ್ ಇದ್ದರು. ಆಮೇಲೆ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಈ ವರ್ಷ. ಈ ಮೂರನೇ ಆಷಾಢ ಶುಕ್ರವಾರ ತುಂಬ ಡಿಫ್ರೆಂಟಾಗಿ ಮಾಡಿರ್ತಾರೇನೋ ಅಂದ್ಕೊಂಡೆ ಅಲಂಕಾರನ. ಆದರೆ ಸಿಂಪಲ್ಲಾಗಿ ಮಾಡಿದರು. ಏನೋ ಒಂಥರ ಡಿಫ್ರೆಂಟ್, ಸಿಂಪಲ್ ಆಗಿದ್ರು ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅಲಂಕಾರ. ಈ ಮೂರನೇ ಆಷಾಢ ಶುಕ್ರವಾರ ಅಲಂಕಾರ ಮಾಡಿದ್ದು ತಾಯಿಗೆ. ಈಚೆಗಡೆ ಎಲ್ಲ ಡೆಕೋರೇಷನು, ಗಜಲಕ್ಷ್ಮಿ ಅಲಂಕಾರ ಮತ್ತು ನಾಗಲಕ್ಷ್ಮಿ ಅಲಂಕಾರ, ಹೂವಿನ ಅಲಂಕಾರ ಮಾಡಿದರು. ಒಳಗಡೆ ಏನು ದರ್ಶನ ಆದಮೇಲೆ ಈಚೆಗಡೆ ಚಾಮುಂಡಿದು ಒಂದು ಚಿಕ್ಕದು ವಿಗ್ರಹ ಸಿಗುತ್ತಲ್ಲ, ಅಲ್ಲಿ ಗಜಲಕ್ಷ್ಮಿಗೆ ಅಲಂಕಾರ ಮಾಡಿದರು. ಹೂವಿನಲ್ಲೂ ಕೂಡ ಅಷ್ಟೇ, ತಾಯಿ ಆನೆಗೆಲ್ಲ ಚಾಮುಂಡೇಶ್ವರಿ ಒಂಥರ ವಿಗ್ರಹ ಒತ್ತೋ ಥರ ಹೂವಿನ ಅಲಂಕಾರ ಮಾಡಿದರು. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಏನು ಅಂತ. ಡಿಫ್ರೆಂಟಾಗಿ ಇದ್ದರೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಆಲ್ಮೋಸ್ಟು ಒಳಗಡೆ ಅಲಂಕಾರ ಎಲ್ಲ ನೋಡಿಕೊಂಡು ತಾಯಿ ದರ್ಶನ ಮಾಡಿಕೊಂಡು ಒಂಥರ ಖುಷಿ ಆಯಿತು. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿರಲಿ, ತಾಯಿ ದರ್ಶನ ಮಾಡಿದ ತಕ್ಷಣ ಇರೋ ಖುಷಿ, ಸಿಗೋ ಖುಷಿ ಇನ್ನೆಲ್ಲೂ ಸಿಗಲ್ಲ. ಸಾವಿರಾರು ಊರಿಂದ ಸಾವಿರಾರು ಜನ ಎಲ್ಲಿಂದನೋ ಬರ್ತಾರೆ. ಅವ್ರಿಗೆಲ್ಲ ತಾಯಿ ದರ್ಶನ ಸಿಗಲಿ ಅನ್ನೋದೇ ಒಂದು ನಮ್ಮ ಖುಷಿ. ತುಂಬ ಚೆನ್ನಾಗಿ ಅಲಂಕಾರನೂ ಮಾಡಿದರು. ತುಂಬ ಸಿಕ್ಕಾಪಟ್ಟೆನೂ ಇಷ್ಟ ಆಯಿತು. ಸಿಂಪಲ್ಲಾಗಿದ್ದರೂ ಚೆನ್ನಾಗಿತ್ತು. ಆ ತಾಯಿ ಅನ್ನೋ ಆ ಸಿಂಬಲ್ ಇದೆಯಲ್ಲ, ಅಮ್ಮ ತಾಯಿಯನ್ನು ಆ ಹೂವಿನ ಅಲಂಕಾರ ಮಾಡಿದಾರಲ್ಲ, ರೆಡ್ ಗುಲಾಬಿಲಿ ಎಷ್ಟು ಚೆನ್ನಾಗಿ ಮಾಡಿದರು, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿಂಪಲ್ಲಾಗಿದ್ದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂತಿಂತೂ ದರ್ಶನ ಮಾಡಿಕೊಂಡು ಈಚೆಗಡೆ ಬಂದು ಫೈನಲಿ ನೋಡ್ತಾ ಇರ್ಬೋದು, ನಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಮಡ್ಲಕ್ಕಿ ಕೊಟ್ಟರು, ಮಡ್ಲಕ್ಕಿ ಈಸ್ಕೊಂಡು ನಾನು ಈಗ ಹೋಗ್ತಾ ಇರೋದು ಊಟಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನು ತಿಂದಿರಲ್ಲ, ಪ್ರಸಾದ ಅಂತೂ ಸಿಗುತ್ತೆ ಅಂತ ಕನ್ಫರ್ಮ್ ಗೊತ್ತಿರುತ್ತೆ. ಹಾಗೆ ಇಲ್ಲಿ ಸಿಗಲಿಲ್ಲ ಅಂದರೂ ಕೆಳಗಡೆ ಪಾದದ ಹತ್ರ ಸುಮಾರು ಜನ ಕೊಡ್ತಾ ಇರ್ತಾರೆ, ಅಲ್ಲಿ ಬೇಕಾದ್ರೆ ಈಸ್ಕೊಂಡು ತಿನ್ಕೊಂಡು ಹೋಗ್ಬೋದು. ಇಲ್ಲಿ ಸಿಗಲಿಲ್ಲ ಅಂದರೆ ನಾನು ಅಲ್ಲೆಲ್ಲ ಕಾಯಕ್ಕೆ ಹೋಗಲ್ಲ. ಯಾಕೆಂದರೆ ಈ ಒಂದು ರೋಡಲ್ಲಿ ಆ ಕಡೆಯಿಂದ ಚಾಮುಂಡಿ ಜೆಎಸ್ಎಸ್ ಹಾಸ್ಪಿಟ್ಲ್ ಇದೆಯಲ್ಲ, ಆ ಕಡೆಯಿಂದ ಅಲ್ಲಿ ಕೊಡ್ತಾ ಇರ್ತಾರೆ ಜಾಸ್ತಿ. ಈ ಕಡೆ ಏನು ಕೊಡಲ್ಲ, ಯಾಕೆಂದರೆ ಈ ಕಡೆ ಕಾರ್ ಪಾರ್ಕಿಂಗು ಸ್ಕೂಟರ್ ಪಾರ್ಕಿಂಗ್ ಜಾಸ್ತಿ ಆಗಿರೋದ್ರಿಂದ ಕೊಡಲ್ಲ. ಅದಕ್ಕೆ ನಾನು ಅಲ್ಲಿ ಗಂಟೆ ಯಾರು ನಡ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಇಲ್ಲೇ ನಾನು ಪ್ರಸಾದ ತಿನ್ಕೊಂಡು ಹೋಗ್ತೀನಿ. ಎಷ್ಟೇ ಸಿಗಲಿ, ಒಂಚೂರು ಸಿಗಲಿ ಜಾಸ್ತಿ ಸಿಗಲಿ, ಪ್ರಸಾದ ಅಂತ ಒಂಚೂರು ಸಿಕ್ಕಿದ್ರು ನನಗೆ ಖುಷಿ. ಪ್ರಸಾದ ತಿಂದ್ಕೊಂಡು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಪ್ರಸಾದ ಕೂಡ ಈಸ್ಕೊಳ್ಳೋಕೆ ಬಂದೆ. ಪ್ರಸಾದ ಈಸ್ಕೊಂಡು ಆಲ್ಮೋಸ್ಟ್ ಬಾತು ಮತ್ತು ಕೇಸರಿ ಬಾತು ಮಾಡಿದರು. ಪ್ರಸಾದ ಎಲ್ಲ ತಿಂದ್ಕೊಂಡು ಮತ್ತೆ ನಾನು ಮೆಟ್ಲು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ನಾನು ಮೆಟ್ಲು ಕೆಳಗೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿ ಟೈಮ್ ಬಂದು 1 ಗಂಟೆ ಆಗಿತ್ತು. 1 ಗಂಟೆಗೆ ನಾನು ನೋಡ್ತಾ ಇರ್ಬೋದು ಮೆಟ್ಲು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಯೋಚನೆ ಮಾಡ್ತಾಯಿದ್ದೆ, ನಾನು ಈಗ ಇಳಿತಾ ಇದ್ದೀನಿ, ಬೆಳಗ್ಗೆ ಹತ್ತದವಳು ಈಗ ದರ್ಶನ ಎಲ್ಲ ಮಾಡಿಕೊಂಡು 1 ಗಂಟೆಗೆ ಇಳಿತಾ ಇದ್ದೀನಿ. ಈಗ ಹತ್ತುತ್ತಾ ಇರೋರೆಲ್ಲ ಎಷ್ಟು ಗಂಟೆಗೆ ದರ್ಶನ ಮಾಡ್ಬೋದು, ಏನು ಮಾಡ್ಬೋದಪ್ಪ ಅಂತ ಊಹೆ ಮಾಡ್ಕೊಳ್ತಿದ್ದೆ. ನಾವು ಬೆಳಗಾನ ನಿಂತು ಅಂದರೆ ಬೆಳಗ್ಗೆ ಗಂಟು ನಿಂತು ಅಷ್ಟು ಗಂಟೆ ಆಗಿರುತ್ತೆ. ಇವರೆಲ್ಲ ಯಾವಾಗ ದರ್ಶನ ಮಾಡ್ತಾರೋ ಏನು ಅಂತ ನನಗೆ ಒಂಥರ ಭಯ ಆಗ್ತಾಯಿತ್ತು. ಮೈಸೂರು ಬೆಳಕಾದ್ಮೇಲೆ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ, ಬೆಳಕಾದ್ಮೇಲೆ ನೋಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿ ಬೆಳಕಾದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಮೆಟ್ಟಿಳಿಬೇಕಾದ್ರೆ ಮಾದೇಶ್ವರಂದು, ದೇವ್ರುಗಳ್ದು, ಚಾಮುಂಡೇಶ್ವರಿದ ಬಗ್ಗೆ ಹಾಡು ಹೇಳ್ತಾ ಇರ್ತಾರೆ. ಕೇಳೋಕ್ಕೆ 2 ಕಿವಿ ಸಾಲಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾರೆ, ಅಷ್ಟು ರಾಗ ಚೆನ್ನಾಗಿರುತ್ತೆ. ಅಂತೂ ಇಂತೂ ಕೇಳಿಕೊಂಡು ನಾವು ಮೆಟ್ಲು ಕೆಳಕ್ಕೆ ಬಂದಾಗ ಫೈನಲಿ ಫಸ್ಟ್ನೇ ಪಾದದ ಹತ್ರ ಅಂದರೆ ಫಸ್ಟ್ ಮೆಟ್ಲಿಗೆ ಬಂದಾಗ ಟೈಮ್ ಬಂದು 1:40 ಆಗಿತ್ತು. 1:40ಕ್ಕೆ ನಾವು ಕೆಳಗಡೆ ಬಂದು. ಇದು 3ನೇ ಆಷಾಢ ಶುಕ್ರವಾರದ ವಿಡಿಯೋ ಆಗಿರುತ್ತೆ. ಹೇಗನ್ನಿಸ್ತು 3ನೇ ಆಷಾಢ ಶುಕ್ರವಾರ, ಯಾವ ರೀತಿ ಆಯಿತು ಅಂತ ನಾನೆಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ ಅಕೌಂಟ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಮುದ್ದು ಶಿಲ್ಪ ಸಾವರ್ಲೈಟ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.